ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಜಯನಗರದ ಪಶ್ಚಿಮದ ಕಡೆ ಬಂದಿದ್ದೀನಿ. ಸಂಜೆಯ ಸಮಯ 6 ಗಂಟೆ. ನಾನಿವತ್ತು ಸಣ್ಣ ವಾಕ್ ಮಾಡ್ತಾಯಿದ್ದೀನಿ ಸಂಜೆ ಹೊತ್ತು. ನಿನ್ನೆ ಮಳೆಯಾಗಿದೆ, ಭೂಮಿ ತಂಪಾಗಿದೆ. ಈ ತಂಪಿನ ಹೊತ್ತಲ್ಲಿ ನನ್ನ ಮನಸ್ಸಿನಲ್ಲಿರುವ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಜೀವನ ಅನ್ನೋದು ಒಂದು ಅಮೂಲ್ಯ. ಈ ಜೀವನ ಅನ್ನೋದು ಒಂದು ಕ್ಷಣಿಕ ಕೂಡ. ಈ ಜೀವನ ಅನ್ನೋದು ಒಂದು ಸರೋವರ ಕೂಡ. ಈ ಜೀವನದ ಬಗ್ಗೆ ಎಷ್ಟೇ ಮಾತಾಡಿದ್ರೂ ಸವಿಯಲ್ಲ. ಪ್ರತಿ ಕಾಲಘಟ್ಟದಲ್ಲೂ ಅದೆಷ್ಟೊಂದು ಮಹನೀಯರು ಈ ಜೀವನದ ಬಗ್ಗೆ ಮಾತಾಡ್ತಾ ಬಂದಿದ್ದಾರೆ. ಆದರೂ ಈ ಜೀವನದ ಖಚಿತವಾದ ಅರ್ಥ ಯಾರಿಗೂ ಗೊತ್ತಿಲ್ಲ, ಯಾರು ಹೇಳೋಕ್ಕಾಗ್ತಿಲ್ಲ. ಈ ಜೀವನದ ಮರ್ಮವೇನು, ಈ ಜೀವನದ ಮೂಲಭೂತ ಆಶಯಗಳು ಏನು, ಈ ಜೀವನದ ಸತ್ಯ ಏನು ಖಂಡಿತ ಗೊತ್ತಿಲ್ಲ. ಹಾಗಾಗಿ ನಾವು ಈ ಜೀವನದ ಬಗ್ಗೆ ಎಷ್ಟೇ ನಾವು ವಿಚಾರ ಮಾಡಿದರೂ ಖಚಿತವಾದ ಉತ್ತರ ಸಿಗಲ್ಲ. ಆದರೆ ಈ ಜೀವನವೆಂಬ ಈ 4 ದಿನದ ಡಬ್ಬಿನಾಟದಲ್ಲಿ ನಾವು ಈಜಾಡಲೇಬೇಕು. ಅಂದರೆ ನಾವು ಸಂಘರ್ಷ ಮಾಡಲೇಬೇಕು. ನಮ್ಮ ಗುರಿಗಳನ್ನು ನಾವು ತಲುಪಲು ನಾವು ಸತತ ಪ್ರಯತ್ನ ಮಾಡಲೇಬೇಕು. ಸತತ ಅಧ್ಯಯನ ನಮ್ಮ ಪಾಲಿಗಿರಲೇಬೇಕು. ಏಕೆಂದರೆ ಯಾವುದೇ ಗುರಿಗಳನ್ನು ನಾವು ಮುಟ್ಟಬೇಕು ಅಂದರೆ ನಮ್ಮ ಸತತ ಅಧ್ಯಯನ, ಗುರಿ ಮತ್ತು ನಮ್ಮ ಪರಿಶ್ರಮ ಬೇಕಾಗುತ್ತೆ. ಹಾಗಾಗಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಅಂದುಕೊಂಡಿದ್ದ ಗುರಿಗಳನ್ನು ಸಾಧಿಸಬೇಕು ಅಂದರೆ ನೀವು ತ್ಯಾಗ ಮಾಡಬೇಕು. ಆ ಕೆಲಸದಲ್ಲಿ ನೀವು ತುಂಬ ಪರಿಶ್ರಮ ಮಾಡಬೇಕು ಮತ್ತು ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಯಾರೋ ಏನೋ ಹೇಳಿದ್ರು ಅವನೇನು ಕೈಲಾಗಲ್ಲ ಅಂತ ಕೈ ಬಿಡಬಾರ್ದು, ಅರ್ಧಕ್ಕೆ ಬಿಡಬಾರ್ದು. ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಗುರಿಗಳಲ್ಲಿ ನೀವು ಒಂದು ಸಾಧನೆ ಮಾಡಬೇಕು ಅಂದರೆ ನಿಮ್ಮ ಒಂದು ಪರಿಶ್ರಮ, ಒಂದು ತ್ಯಾಗ, ಒಂದು ಮನೋಭಾವ, ನಾನು ಸಾಧಿಸ್ತೀನಿ, ನಾನು ಗೆಲ್ತೀನಿ, ನನ್ನ ಕೈಲಿ ಆಗುತ್ತೆ, ಇವೆಲ್ಲ ನನ್ನ ಕೈಲಿದೆ ಅನ್ನೋ ಆ ಛಾಯೆ ನಿಮ್ಮಲ್ಲಿ ಬಂದರೆ ಖಂಡಿತ ನಿಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ. ನಿಮ್ಮ ಕನಸುಗಳು ಸದಾ ಈಡೇರ್ತವೆ. ಏನಂತೀರ ಸ್ನೇಹಿತರೆ?